ಹಾಯ್ ಗಾಯ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನನ್ನ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತೇನಂತಂದರೆ ಸಡನ್ ಪ್ಲ್ಯಾನ್, ಸಡನ್ ವ್ಲಾಗ್. ಏನಂತಂದರೆ ಸಡನ್ನಾಗಿ ನಾವು ಪಂಚಮುಖಿ ಆಂಜನೇಯ ಹತ್ರ ಬಂದಿದ್ದೀವಿ, ಕಾಣಿಸ್ತಾ ಇದ್ದಲ್ಲ ಅಲ್ಲಿ. ಅದಕ್ಕೆ ಒಂದು ವ್ಲಾಗ್ ಮಾಡೋಣ ಅಂತ. ಏನಂತ ಅಂದರೆ ನಾವು ಬಂದಿದ್ದು ಡೈರೆಕ್ಟ್ ಕಾಲೇಜ್ ನೋಡೋಣ ಅಂತ ಬಂದಿದ್ದು. ಬಟ್ ಹಂಗೆ ಮುಗಿದಾದ್ಮೇಲೆ ಕಾಲೇಜೆಲ್ಲ ನೋಡಿ ನಾನು MBA ಜಾಯ್ನ್ ಆಗೋಕ್ಕೆ ಅಂತ ಬಂದಿದ್ದು ಕಾಲೇಜ್ ಹತ್ರ. ಅದೆಲ್ಲ ಮುಗಿದಾದ್ಮೇಲೆ ಇವಾಗ ದೇವಸ್ಥಾನದ ಹತ್ರ ಹೋಗಿ ಬರೋಣ ಅಂತ. ನಾನು ಯಾವತ್ತೂ ವ್ಲಾಗ್ ಮಾಡಿರಲಿಲ್ಲ ಇಲ್ಲಿಗೆ ಬರೋದು, ಅದಕ್ಕೆ ಡೈರೆಕ್ಟ್ ವ್ಲಾಗ್ ಮಾಡ್ತೀನಿ. ಇದೊಂದಿರಲಿ, ನನಗೆ ಇಷ್ಟ ಆಂಜನೇಯ, ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾಯಿದ್ದೀನಿ. ಏನೇನಾಗುತ್ತೆ ತೋರಿಸ್ತೀನಿ, ಓಕೆನಾ? ನನ್ನ ತಮ್ಮ ಮಿಸ್ಸಿಂಗ್ ಇಲ್ಲಿ ಭೂಮಿಕಾ, ಅಲ್ಲಿ ನಮ್ಮಮ್ಮ ಅಪ್ಪ ಮುಂದೆ ಹೋದರು, ತೋರಿಸ್ತೀನಿ ಪುನಃ. ಒಳಗೆಲ್ಲ ಹೆಂಗೈತೆ ನೋಡಿ. ಆನೆ ಬಟ್ ಫೇಕ್. ನಾನು ರಿಯಲ್ ಅಂದ್ಕೊಬಿಟ್ಟೆ. ಆನೆ ನೋಡು, ರಿಯಲ್ ಅಂದ್ಕೊಂಡೆ ಬಟ್ ಫೇಕ್ ಅದು. ನಾನು ಸಡನ್ನಾಗಿ ದೂರದಿಂದ ಹಂಗೆ ಕಾಣಿಸುತ್ತೆ. ಫೇಕ್ ಕಣಮ್ಮ, ಫೇಕ್ ಕಣಮ್ಮ, ಫೇಕ್ ಅದು. ರಿಯಲ್ ಅಂದ್ಕೊಂಡೆ. ಇಲ್ಲ ಫೇಕ್. ಐಸ್ ಕೂಡ ಮೂವ್ ಆಗ್ತೈತೆ, ಕಾಣಿಸ್ತೈತಾ? ಫಿನಿಶಿಂಗ್ ಅಲ್ವಾ? ಹೇರ್ ಕೂಡ ಕೊಟ್ಟಿದ್ದಾರೆ, ಹೇರ್ ಇರ್ಬೋದು, ಎಲ್ಲದನ್ನು ಕೊಟ್ಟಿದ್ದಾರಲ್ಲ. ಲ್ಯಾಶಸ್ ಇಲ್ಲಿ ಇನ್ನೂ ಮಸ್ತ್ ಇದು. ಲ್ಯಾಶ್ ಕೊಟ್ಟಿದ್ದಾರೆ ನೋಡಿ, ಅಲ್ವಾ? ಮಸ್ತಾಗಿದೆ ಮಾತ್ರ. ನಮ್ಮ ಗಣೇಶ ಹಬ್ಬ ಬರ್ತಾ ಇದಲ್ಲ, ಎಲ್ಲರೂ ಎಕ್ಸೈಟೆಡ್, ಹುಡುಗರು, ನಾನು ಕೂಡ ತುಂಬ ಎಕ್ಸೈಟೆಡ್. ಸೂಪರ್ ಆನೆ. ನಮ್ಮ ಗಜಾನನ ಹತ್ರ ಒಂದು ಫೋಟೋ. ಗುಡ್, ಆಲ್ ಗುಡ್, ಮಸ್ತಾಗಿದೆ. ನೀನು ಓದಿಸಿ ನಾವು ಬಂದಿದ್ದಾಗ ಇರಲಿಲ್ಲ ಅದನ್ನೇ. ಗಣೇಶ್ ಅಲ್ಲ ಕಣೆ, ಆನೆ ಗಣೇಶ ಅಂತ ಇದ್ದೀನಿ. ಈ ಸತಿನೇ ಇರೋದು. ಓಕೆ, ನೆಕ್ಸ್ಟ್ ಏನಿದೆ ತೋರಿಸ್ತೀನಿ. ಇಂಪಾರ್ಟೆಂಟ್ ಗೊತ್ತು. ಇದೇನೋ ಇದು ಇತ್ತ ಓದ್ಸಲ, ನಾನು ನೋಡಲೇ ಇಲ್ವಲ್ಲ. ಇದು ಕಟ್ಟಿದ್ದಾರೆ ನೋಡಿ, ಗಣೇಶ್ವರ. ಮಸ್ತ್ ಇದೆ ಇದನ್ನು. ವಾವ್. ಅಲ್ಲಿ ನಮ್ಮಪ್ಪ ತೋರಿಸ್ತೀನಿ ಅನ್ನಲ್ಲ, ಇದು ತಗೋತಾ ಇದೆ ಪೂಜೆಗೆ. ಏನೇನಿದೆ ನೋಡೋಣ. ಅದರಲ್ಲಿ ವೆರೈಟೀಸ್ ಆಫ್ ಕಾಳಿರುತ್ತೆ. ಆರತಿ, ಆಂಜನೇಯದು ಆರತಿ ನಮ್ಮಮ್ಮ ತಗೊಂಡಿದೆ. ಒಬ್ರು ಮಾಡ್ಬೇಕಾ? 9 ಧಾನ್ಯಗಳು ಒಬ್ಬರೇ ಹಾಕ್ಬೇಕು. 9 ಗರ್ಭಗುಡಿ ಇದೆ, 9 ಗ್ರಹಗಳ ದೋಷ ಪರಿಹಾರಕ್ಕೆ ಇದೆ. ಇಲ್ಲಿ ಫ್ರಂಟ್ ಮಧ್ಯಾಹ್ನ ಇಲ್ಲಿ ಫೋಟೋ ತೆಗಿತೀನಿ. ಹೋಗಿ ನೀನು ಜಾಯ್ನ್ ಆಗು, ಅದ್ರ ಜೊತೆಗೆ ಜಾಯ್ನ್ ಆಗು, ಚೆನ್ನಾಗಿ ಕಾಣಿಸುತ್ತೆ. ಅಪ್ಪನ ಕರಿ. ಈ ಸತಿಯಿಂದ ಓಪನ್ ಆಗಿರೋದು. ಓ ಇಲ್ಲಿ ನೋಡಪ್ಪ, ಇಲ್ಲಿ ಇದು ಆಮೆ ಮೇಲೆ ಇಟ್ಟಿರೋದು. ನೈಸ್. ಅಲ್ಲಿ ಇವಾಗ ಓಪನ್ ಆಗಿರೋದು. ನಾವು ಹೋದ ಸತಿ ಬಂದಾಗ ಇದೇನಿರಲಿಲ್ಲ. ಓಹೋ, ಎಂಟ್ರೆನ್ಸ್. ಎಷ್ಟಿದೆ ನೋಡು. ಏನು ಮಾಡೋದಿದು? ಎಳ್ಳು ಬತ್ತಿ ತೊಗೊಂಡಿದ್ದೀವಿ. ಯೂಟ್ಯೂಬ್ ಮಾಡೋದಿದ್ರೆ ಹೇಳ್ಬಿಟ್ಟು ಮಾಡ್ಬೇಕಂತೆ, ಅವ್ರಿಗೆ ಹೇಳಿದ್ದೀನಿ. ನೀವು ಬಂದ್ರೂ ಹೇಳ್ಬಿಟ್ಟು ಮಾಡಿ. ನಂದೀಶ್ ಪ್ರಸಾದ್ ಗೌಡ ನಾಮದೇಶ, ಶಿವಸ್ವಾಮಿ ನಾಮದೇಶ, ಸಹ ಕುಟುಂಬ ಅಷ್ಟೇ. ಸ್ವಾಮಿ ದೇವರ ಅನುಗ್ರಹ ಸಿದ್ಧಿರಸ್ತು. ಪಂಚಮುಖಿ ಅವರೆಲ್ಲ ಹೆಂಗ್ ಮಾಡ್ತಾರೆ ನೋಡಿ. ಒಳಗೆ ಹೋಗುತ್ತೆ. ಗೋಧಿ ತಗೊಳ್ಳವ. ನೆಕ್ಸ್ಟ್ ದೇವ್ರಿಗೆ ಮೋಸ್ಟ್ಲಿ ಇದು ಅಂತ ಅನ್ಸುತ್ತೆ. ಈ ದೇವ್ರಿಗೆ ಯಾವುದಿರುತ್ತೆ ಅದೇ ಕಾಳು ಇದೆ ನೋಡು. ನಾನು ಇದು ಅಂದ್ಕೊಂಡೆ, ಅದು ಓದ್ಬಿಟ್ಟು ಹಾಕ್ಬೇಕಂತ. ಯಾವ ಕಾಳು? ಅಲ್ಲಿ ಅಷ್ಟು ಕಾಳು ಹಾಕಿದೆ, ಇನ್ನು 3 ಇದೆ. ಇಲ್ಲಿ ಹಾಕಬೇಕು ಅಂತ ಅನಿಸುತ್ತೆ. ನೋಡೋಣ. ಭೂಮಿಕಾ ವಿಡಿಯೋ ಮಾಡ್ತಾ ಇದ್ದಾಳೆ. ಅದೇ ಕಾಳಿಗೆ ಅದೇ ಮಂತ್ರ ಹೇಳ್ಕೊಂಡು ಹೋಗೋದು. ಇಲ್ಲಿ ದೇವ್ರ ದರ್ಶನ ಮಾಡೋಣ. ಇವಾಗ ಸ್ವಲ್ಪ ತೋರಿಸ್ತೀನಿ, ಆಮೇಲೆ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಕ್ಯೂ ಬಂದಿದ್ದೀವಿ. ಅಲ್ಲಿ ಆಂಜನೇಯ ಹತ್ರ ಹೋಗಿ ಆಯಿಲ್ ಹಾಕಿ ಅಂದರೆ ಎಣ್ಣೆ
ಅಭಿಷೇಕ ಮಾಡಿ ನೆಕ್ಸ್ಟ್ ಹೋಗೋದು. ಬೆಳ್ಕೊಂಡು ದೇಹದಲ್ಲಿ ಹೆಂಗಾರೆ ಒಳ್ಳೆಯದಾಗ್ಲಪ್ಪ ಭಗವಂತ ಅಂತ ಹೇಳಿ ಬೆಳ್ಕೊಂಡು ಭಗವಂತನಿಗೆ ಒಂದು ಎಣ್ಣೆ ಅಭಿಷೇಕವನ್ನ ಮಾಡಿ ಇನ್ನು ಮುಂದೆ ಯಾವುದೇ ಉಂಡಿಗೆ ತೋಳೆ ಬೆಳಗಿನ ಜಾವ ಅರ್ಶನ ಕುಂಕುಮ ಹಚ್ಚಮ್ಮ ಅರ್ಶನ ಬಟ್ಟೆ ಮಾಡಿ ದೇವ್ರ ಮುಂದೆ ಪೂಜೆ ಮಾಡ್ಕೊಂತ ಹೋಗು. ಇಲ್ಲ ಕಳಸಿದ್ರೆ ಕಳಸಕ್ಕೆ ಹಾಕೋ. ಮಂಗಳವಾರ ಶುಕ್ರವಾರ ನೀತಿ ಏನು ಮಾಡ್ಕೊಂತ ಹೋಗು. ಮಳೆ ಮಾಟ ಮಂತ್ರ ದೋಷ ಕಾಲ ಏನಿದ್ರು ಹೋಗುತ್ತೆ. ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗುತ್ತೆ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹೋಗಿ ಒಳ್ಳೆಯದ. ಇನ್ನು ದೀಪ ಆರಿಲ್ಲ, ಇನ್ನು 3 ಇದೆ. ಇಲ್ಲಿಂದ ಹಾಕೊಂಡು ಹೋಗ್ಬೇಕು ಶನೇಶ್ವರಿಗೆ. ಮಂತ್ರ ಹೇಳಿ ಹಾಕೋದು. ಹೊರಗೆ ಎಳ್ಳು, ಇಲ್ಲಿಗೆ ಎಳ್ಳು ಹಾಕಿದೆ. ನಮ್ಮಮ್ಮ ಕೃಷ್ಣ ತೂಗಕ್ಕೆ ಆಸೆಯಾಗಿ ಕೃಷ್ಣ ತೂಗ್ತಾ ಇದ್ದಾರೆ. ಹುಟ್ಟಿದ ಹಬ್ಬಕ್ಕೆ ಕೃಷ್ಣನ ಸ್ಲೋ ಸಾಂಗ್ ಹೇಳ್ತಾ ಇದೆ. ಭೂಮಿಕಾ ಅವರ ಸರ್ದಿ ಈಗ ತೂಗ್ತಾಳೆ ನೋಡಿ ಅವಳೆ. ನಾವೇ ದಡ್ರು, ಅದನ್ನ ಹಿಡ್ಕೊಂಡು ತೆಗೆದ್ರೆ ಇವಳು ಇದನ್ನ ಹಿಡ್ಕೊಂಡು ತೆಗ್ದು. ಸಾಂಗ್ ಬರಲಿ ಭೂಮಿಕಾ. ಜೋ ಇಲ್ಲಿಗೆ ಏನು ಹಾಕಿದ್ದಾರೆ ಅಂದರೆ ಈ ಕಾಳು ಹಾಕಿದರೆ ಇಲ್ಲಿಗೆ ಮಂತ್ರ ಹೇಳ್ಬಿಟ್ಟು ದೇವ್ರ ಹತ್ರ ಹಾಕೋದು. ನಾವಪ್ಪ ಬಂದು ಮುಂಚೆನೇ ನಿಂತಿದೆ. ಇಲ್ಲಿ ಆಂಜನೇಯ ಸ್ವಾಮಿ. ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗೋದು. ನಮ್ಮ ಓಲ್ ಫ್ಯಾಮಿಲಿ ಪ್ಲಸ್ ನಮ್ಮ ಆಂಜನೇಯ ನನ್ನ ಫೇವ್ರೇಟ್ ಗಾಡ್. ನಮ್ಮ ಆಂಜನೇಯ ಕ್ಲೋಸ್ ಅಪ್ ಲುಕ್ ಫೋಟೋಸ್ ಎಲ್ಲ ತೆಗಿಂಗಿಲ್ಲ, ಬಟ್ ಪರ್ಮಿಷನ್ ತೊಗೊಂಡಿದ್ದೀನಲ್ಲ ಕೊಡ್ತಾರೆ. ಅಮ್ಮ ಸಡನ್ ವಿಸಿಟ್ ಹೆಂಗೆ ಅನ್ನಿಸ್ತೈತೆ? ಚೆನ್ನಾಗಿತ್ತು. ಖುಷಿ ಎದ್ದು ಕಾಣಿಸ್ತೈತೆ. ಅದ್ಭುತವಾಗೈತೆ. ಕಾಲೇಜಿಗೆ ಒಪ್ಕೊಳ್ಳಿ ಅಂತ. ಬ್ಯಾಕ್ ಸೈಡಿಂದ ಏನಪ್ಪ ಅಮ್ಮ ಮೆಟ್ಲಿದೆ ನೋಡ್ಕೊಂಬ. ಅಲ್ಲಿ ಗುರೂಜಿ ಹೇಳ್ತಾರೆ, ಗೊತ್ತು ಗುರೂಜಿಗಳು. ಪ್ರಸಾದಕ್ಕೆ ಬಂದಿದ್ದೀವಿ. ಎಲ್ಲ ತಿಂತಾ ಇದ್ದಾರೆ. ಎಲ್ಲಿ ಅಪ್ಪ ಎಲ್ಲಿ ಹೋಗುತ್ತೆ ಅಲ್ಲಿ ಹೋಗೋದು. ನಾವು ಓದ್ಸತಿನೂ ಬಂದಿದ್ವಲ್ಲ, ಗೊತ್ತು ಆಲ್ಮೋಸ್ಟ್. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇಲ್ಲಿ ಪ್ರಸಾದ. ಸೆಕೆಂಡ್ ಟೈಮ್ ನಾನು ಇಲ್ಲಿಗೆ ಬರ್ತಾ ಇರೋದು. ಬಟ್ ಬ್ಲ್ಯಾಕ್ ಔಟ್ಫಿಟ್ ಹಾಕೋ ಬಂದ್ಬಿಟ್ಟಿದ್ದೀನಿ. ಏನೇನೋ ಯೋಚನೆ ನನಗೆ ಒಂದೇ ಥರ ಇಲ್ಲ ಮೈಂಡ್. ಏನೇನೋ ಯೋಚನೆ ಮಾಡ್ತೀನಿ ಸಡನ್ನಾಗಿ ಒಳ್ಳೆ. ಅಲ್ಲಿ ತಾಂಡಿ ಈ ಕಡೆ ಲೈನಲ್ಲಿ ಹೋಗ್ಬೇಕು ನೋಡಿ. ಎಲ್ಲಿ? ಓ ಆ ಲೈನ್ ಆ ಕಡೆಯಿಂದ ಆ ಸೈಡಿಂದ ಹೋದರೆ ಆಯಿತು. ಏನು ಈ ಥರ ಬೆಳಕು ಸಡನ್ನಾಗಿ ಇಲ್ಲೆಲ್ಲ ಸಖತ್ ಕತ್ಲೆ ಇದೆ ಅಲ್ವಾ? ಲೈಟೇ ಇಲ್ಲ ಕಡೆ. ಪ್ರಸಾದ ಕೊಟ್ಟಿದ್ದಾರೆ. ಕೀರ್ ಆಮೇಲೆ ಹಾಕ್ಸ್ಕೊತೀವಿ. ಈಗ ಪ್ರಸಾದ ಸೇವನೆ ನಡೀತಾ ಇದೆ. ಈಗ ಜನ ಇಷ್ಟೇ ಇರೋದು. ಶನಿವಾರ ಜಾಸ್ತಿ ಜನ ಇರಬೇಕಿತ್ತು, ಬಟ್ ಕಡಿಮೆ ಇದ್ದಾರೆ. ಬರ್ತಾರೆ, ಇನ್ನೂ ತುಂಬ ಜನ ಬರ್ತಾರೆ ಆ್ಯಕ್ಚುಲಿ. ನಮಸ್ಕಾರ ಮಾಡ್ಕೊಂತೀನಿ. ನಮ್ಮಮ್ಮ ನಮಸ್ಕಾರ ಮಾಡ್ಕೊಳ್ತೀನಿ. ಗುಡ್ ಗರ್ಲ್, ಗುಡ್. ನಾನು ನಮಸ್ಕಾರ ಮಾಡ್ಕೊಂಡೆ ತಿನ್ನೋದು. ಈಗ ಏನು ಏನೋ ಹೇಳೋಕ್ಕೆ ಬಂದೆ, ಬಟ್ ಮರ್ತೋಯ್ತು. ಅದೇ ಇಷ್ಟು ನಡೀತಾ ಇದೆ ಗೈಸ್. ಖುಷಿ ಆಯಿತು ಇಲ್ಲಿ ಬಂದು ಪ್ರಸಾದ ಸ್ವೀಕರಿಸಿ ಆಮೇಲೆ ಬ್ಲಾಗ್ ಮಾಡ್ತೀನಿ. ಓಕೆ, ಕೀರ್ ಹಾಕಿಸ್ಕೊಂಡು ಹೋಗ್ತಾ ಇದ್ದೀವಿ. ಕೀರು ತುಂಬ ಚೆನ್ನಾಗಿದೆ ಅಂತ ಅಪ್ಪ ಹೇಳಿದ್ದಾರೆ. ಪ್ರಸಾದನೇ, ಬಟ್ ಹೇಳೋ ಜವಾಬ್ದಾರಿ ನಮ್ದಲ್ವಾ. ಚೆನ್ನಾಗಿರುತ್ತೆ. ಇದೆಲ್ಲ ನನ್ನ ಫೇವ್ರೇಟ್ಸ್. ಟೆಡ್ಡಿ ಬೇರು ನಮ್ಮಮ್ಮ ತಕ್ಕೊಡ್ದಂಗೆ ಹೋಯ್ತು. ಸಕ್ಕತ್ತಾಗಿದೆಲ್ಲ. ಬೀಳ್ಸಿದ್ರೆ ಕೊಟ್ಟಬೇಕು, ಗೊತ್ತಲ್ಲ ರೂಪ. ಬೀಳ್ಸಂಗಿಲ್ಲ. ಸೂಪರ್ ಅಲ್ವಾ? ನನಗೆಲ್ಲ ಚೆನ್ನಾಗಿ ಕಾಣಿಸ್ತೈತೆ. ಈ ಸ್ಟೋರಲ್ಲಿ ನಮ್ಮಮ್ಮ ಶಾಪಿಂಗ್ ಏನು ಮಸ್ತ್ ಐಟಮ್ಸ್ ಗೊತ್ತಾ. ಒಬ್ಬೊಬ್ಬ ಒಂದಕ್ಕಿಂತ ಒಂದು ಹೆಚ್ಚು ಬ್ಯೂಟಿಫುಲ್ ಆಗಿದೆ ನೋಡಿ. ಇದು ಈ ಥರ ಇದೆಯಾ, ಸಿಕ್ಕಾಪಡೆ ಚೆನ್ನಾಗಿದೆ ಒಂದಕ್ಕಿಂತ ಒಂದು. ಹಾಗೆ ಬ್ಲಾಗಲ್ಲಿ ತೋರಿಸ್ತೀನಿ ಏನೇನಿದೆ ಅಂತ.
ಮಗ್ಗು ನೋಡಿ ಮಣ್ಣಿಂದು ಮಸ್ತಲ್ಲ. ಕಾಫಿ ಉಯ್ಯೋದು. ವಾವ್, ಇದು ಅದಕ್ಕಿಂತ ಸಖತ್ತಾಗಿದೆ ಅಲ್ವಾ. ಆಟ ಆಡೋದು ಇವರೆಲ್ಲ ಇದ್ದಾರೆ, ಮನೆ ಇದೆ, ನಮ್ಮ ಗಣೇಶ ಇದ್ದಾರೆ. ಇವ್ರು ಇದು ನೋಡಿ, ರೈತರ ಬಂದ್ಬಿಟ್ರೆ ಚಕ್ರ ತಿರ್ಗಲ್ವಾ? ತಿರ್ಗಲ್ಲ. ಇದು ಅಬಾಕಾಸ್ದು ಅಲ್ವಾ, ನಂಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಬಾವಿ ಇದೆ, ಕ್ಯೂಟ್. ಸಿಂಹಾಸನ ಇದೆ, ಇಲ್ಲೆಲ್ಲ ಓಲ್ಡ್, ಇದೇನು ಓಲ್ಡ್ ಅಲ್ಲ, ಏನು ಬೇರು ಅದೆಲ್ಲ ಇದೆ. ಮಡಿಕೆಗಳಿದೆ, ಭತ್ತ ಇದೆ, ಎವ್ರಿಥಿಂಗ್. ಇಲ್ಲಿ ಬಂದರೆ ಈ ಅಂಗಡಿ ವಿಸಿಟ್ ಮಾಡಿ ಗೈಸ್, ಇವರು ಇರ್ತಾರೆ. ಆ್ಯಂಡ್ ಛತ್ರಿಗಳೆಲ್ಲ ಇದೆ, ಸ್ಲಿಪ್ಪರ್ಸ್, ಆಲ್ ವೈಪ್ಸ್ ಇನ್ ಒನ್ ಸ್ಟೋರ್. ಕಣ್ಣಿನ ಗುಡ್ಡೆ ನೋಡಿ, ಇಲ್ಲಿ ಯಾರು ಕಣ್ಣು ತಿನ್ಬೇಕಂತ ಆಸೆ ಇದ್ದರೆ ತಿಂದುಬಿಡಿ. ಇದು ಭೂಮಿಕಾ ತಿಂತಾಳಿದ್ದು ಜಾಸ್ತಿ. ಚಾಕ್ಲೇಟ್ ಸಮಥಿಂಗ್, ನಂಗೆ ಏನಂತಲೇ ಗೊತ್ತಿಲ್ಲ. 60 rupees ಇದು, ಗೊತ್ತಿಲ್ಲ. 95. ಪಾರ್ಟಿ ಮಾಡ್ತಾ ಇದೀರಪ್ಪ, ಸುಮ್ಕೆ ಮಾಡೋದು. ಇದಿಷ್ಟು ಶಾಪಿಂಗ್ ಮಾಡ್ಕೊಂಡಿದ್ರೆ ಇದೇ ಅಂಗಡಿಯಲ್ಲಿ ಹೊರಟ್ರು. ಈಗ ಹೋಗಿ ಮೇಡಮ್ ಅವರೇ ಹೇರ್ ಕಟ್ ಮಾಡಿಸ್ಬಿಟ್ಟಿದ್ದಾರೆ ಮೇಡಮ್ ಅವರು. ಹಿಂಗೆ ನಗಾಡ್ತಾಳೆ ನೋಡಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ವಿ ನಾವು ಇಲ್ಲಿಗೆ, ಬಟ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಖುಷಿಯಿಂದ ರಿಟರ್ನ್ ಹೋಗ್ತಾ ಇದ್ದೀವಿ. ಐ ಆಮ್ ಹ್ಯಾಪಿ ಇಲ್ಲಿಗೆ ಬಂದಿದ್ದಕ್ಕೆ. ಏನೋ ಒಂಥರ ಖುಷಿ ಸಿಕ್ತು ಇಲ್ಲಿ ಬಂದಿದ್ದು. ಎಲ್ಲ ವಿಸಿಟ್ ಮಾಡಿ, ಯಾರ್ಯಾರೆಲ್ಲ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ರೆ ನಮ್ಮ ಆಂಜನೇಯ ಹತ್ರ ಬನ್ನಿ ಗಾಯ್ಸ್. ಹೆಂಗೆ ಕಾಣಿಸ್ತಿದೆ ನೋಡಿ. ಇದು ನೋಡೋಕ್ಕೆ ಅಂತಲೇ ತುಂಬ ಜನ ಬರ್ತಾರಲ್ವ, ಮಸ್ತ್. ಬಾಯ್ ಬಾಯ್. ಬತ್ತ ಸಣ್ಣದಾಗತ್ತೆ ನೋಡಮ್ಮ. ಹಿಂಗೆ ಕೈಯಲ್ಲೇ ಹಂಗೆ ಮಾಡ್ಕೊಂಡು ಹೋಗೋದು, ಅದ ಫುಲ್ಲು ಕೈಯಲ್ಲೇ ಮಾಡ್ತಾರೆ. ಉತ್ತ ಎಲ್ಲ ಹೆಂಗಿದೆ ನೋಡಮ್ಮ. ಕೈ ನೋವಾಗ್ತವೆ ಇವೆಲ್ಲ, ಶೋಲ್ಡರ್ ನೋವು. ಇಲ್ಲೆಲ್ಲ ಅಲ್ಲಲ್ಲೇ ಉತ್ತ. ಪುರಿ ಉಂಡೆ ಕೊಡು. ಕೊಟ್ಟೆ. ನಮ್ಮ ಥರನೇ ಫ್ಯಾಕ್ಟ್ರಿ, ಬಿಟ್ಟು ಇವ್ರು ಡಿಫ್ರೆಂಟ್. ಈ ಥರ ಕಡೆ ವ್ಲಾಗ್ ಎಂಡ್ ಮಾಡಿದ್ದವಳು ಮತ್ತೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಮತ್ತೆ ಇಲ್ಲಿ ಊಟ ಮಾಡ್ತಾರಂತೆ, ಅದಕ್ಕೆ ನಮ್ಮ ಹೊಟ್ಟೆ ಗೊತ್ತಲ್ಲ ಕೇಳ್ತಾ ಇರುತ್ತೆ ಅವಾಗವಾಗ. ನಂಗಪ್ಪ ದೋಸೆ ತಿಂತೀನಿ ಅಂದರು, ಅದಕ್ಕೆ ಇಲ್ಲಿ ಕರ್ಕೊಂಬಂದಿದ್ದಾರೆ. ನೋಡೋಣ ಏನು ತಿಂತೀವಿ. ನಾನಲ್ಲಿ ಪಕ್ಕದಲ್ಲಿ ಬರ್ಗರ್ ಬೇಕು ಅಂತ ನಾನು ಕೊಡಿಸ್ತಾ ಇಲ್ಲ. ಕಿಂಗ್ ಬರ್ಗರ್ ಕಿಂಗಲ್ಲಿ ಮ್ಯಾಕ್ಡಿ, ಮೆಕ್ಡೊನಾಲ್ಡ್ಸ್ ನಾವು ತಿನ್ನೋಕೆ ಬಂದಿದ್ದೀವಿ. ಬಟ್ ನನಗೆ ಟ್ರಿಪ್ ಮೇಲೆ ಆಸೆ ಆಗ್ತದೆ, ಕೊಡಿಸಲ್ಲ, ಬಟ್ ಹೇಳ್ತಾ ಇದ್ದೀನಿ. ನಮ್ಮಪ್ಪ ಅಮ್ಮ ಅಲ್ಲಿ ದೋಸೆ ತಿಂತಾ ಇದ್ದಾರೆ, ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ಏನು ಬರ್ಗರ್ ತಿನ್ನೋಕ್ಕೆ. ನಾವು ಬರ್ಗರ್ ಕಿಂಗಿಗೆ ಬಂದಿದ್ದೀವಿ. ನೋಡೋಣ ಏನು ತೊಗೊಳ್ಳೋಣ ಅಂತ. ಓಕೆ, ಹೆಂಗೆ ಆರ್ಡ್ರ್ ಮಾಡ್ತಾರೆ ನೋಡಿ. ಎಷ್ಟು ಆರ್ಡ್ರ್ ಮಾಡ್ತೀಯ ಮಾಡಿ ನೋಡೋಣ. ಬರ್ಗರ್ ಕಿಂಗಿಗೆ ಫಸ್ಟ್ ಟೈಮ್ ಬಂದಿರೋ ಮೇಡಮ್ ಹಿಂಗೆ ಕಾಣಿಸ್ತಾರೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ನಿಜವಾಗ್ಲೂ? ಸ್ಕಿನ್ ಹೆಂಗೆ ಕಾಣಿಸ್ತಾ ಇದೆ? ಪಳ ಹಾಂ, ನಾವೇನು ಕಡಿಮೆ ಇಲ್ಲ, ನಾವು ಫಸ್ಟ್ ಟೈಮ್ ಬಂದಿದ್ದು. ಬಟ್ ವಿ ಲುಕ್ ಲೈಕ್ ಇಲ್ಲಿ ಆ್ಯಟಿಟ್ಯೂಡ್ ನೋಡಿದ್ರೆ ವಿ ಆರ್ ಕಮಿಂಗ್ ಫ್ರಮ್ ಫಾಸ್ಟ್ 10 years ಅನ್ನೋ ಥರ ಇದೆ. ಬರ್ಗರ್ ಬಂದಿದೆ. ಈಟಿಂಗ್ ತಲೆ ಮೇಲೆ ಕೈ ಹೊತ್ಕೊಂಡು ಗೈಸ್ ವಿ ಆರ್ ಈಟಿಂಗ್. ಇಷ್ಟೇ ವ್ಲಾಗ್ ಏನು ಮಾಡ್ತೀನಿ. ಬಾಯ್. ಸೊ ಕಂಪ್ಲೀಟ್ ವ್ಲಾಗ್ ನೋಡಿದ್ರೆ ಅಂತ ಅನ್ಕೋತೀನಿ. ಕಂಪ್ಲೀಟ್ ವ್ಲಾಗ್ ನೋಡಿದರೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ. ಟಾಟಾ, ಬಾಯ್.